ಕರ್ನಾಟಕದ ಹಾಲಿ ರಾಜಕಾರಣ ಮತ್ತು ಭವಿಷ್ಯದ ರಾಜಕಾರಣ ಇದನ್ನು ಒಟ್ಟಾರೆಯಾಗಿ ಚರ್ಚೆ ಮಾಡುವಾಗ ಒಂದು ಹೆಸರನ್ನು ಬಿಟ್ಟರೆ ಆ ಚರ್ಚೆ ಪೂರ್ತಿ ಆಗೋದಿಲ್ಲ. ಅದು ಸಚಿವ ಹಿರಿಯ ಕಾಂಗ್ರೆಸ್ ಮುಖಂಡ ಡಿ.ಕೆ. ಶಿವಕುಮಾರ್ ಅವರದು. ಲೋಕಸಭಾ ಚುನಾವಣೆಗಳು ನಡೀತಾ ಇದೆ. ಅವರು ಅಭ್ಯರ್ಥಿ ಅಲ್ಲ, ಆದರೆ ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳುವ ಗುರುತರವಾದ ಜವಾಬ್ದಾರಿಯನ್ನು ಹೊತ್ತುಕೊಂಡು ಹಗಲು ರಾತ್ರಿ ಓಡಾಡ್ತಾ ಇದ್ದಾರೆ. ಅಂಥ ಡಿ.ಕೆ. ಶಿವಕುಮಾರ್ ತಮ್ಮ ಬಿಡುವಿಲ್ಲದ ಕೆಲಸದ ಮಧ್ಯೆ ಕೂಡ ಒಂದಷ್ಟು ಸಮಯ ಮಾಡಿಕೊಂಡು ಸುವರ್ಣ ನ್ಯೂಸ್ಗೆ ಒಂದು ಸಂದರ್ಶನವನ್ನು ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರೇ, ಸ್ವಾಗತ ತಮ್ಮ ಕಾರ್ಯಕ್ರಮಕ್ಕೆ. ಬಹಳ ಖುಷಿ ಆಗ್ತಾ ಇದೆ. ನಮಸ್ಕಾರ. ಹೇಗಿದ್ದೀರಿ ಸರ್? ನಾನು ಯಾವಾಗಲೂ ಚೆನ್ನಾಗಿರ್ತೀನಿ. ಯಾಕೋ ಸ್ವಲ್ಪ ಸುಸ್ತಾದಂಗೆ ಅನ್ನಿಸ್ತಿದ್ದೀರಿ? ಸುಸ್ತಂದರೆ ನಿದ್ರೆ ಇಲ್ಲ. ದಿನ ರಾತ್ರಿ 2 ಗಂಟೆ 3 ಗಂಟೆ ಆಗ್ತಾಯಿದೆ. ತಿರ್ಗಾ 6-7 ಗಂಟೆಗೆ ಹೇಳಬೇಕು. ಭಾಳ ದೇಹ ದಣಿದೆ. ದೈಹಿಕ ಬಳಲಿಕೆಯ ಮಾನಸಿಕ ಬಳಲಿಕೆಯ ಅಂತ ಮೈತ್ರಿ ಧರ್ಮ ಪಾಲನೆ ತಮ್ಮನ್ನು ದೈಹಿಕವಾಗಿ ಮಾನಸಿಕವಾಗಿ ಕೂಡ ಎರಡೂ ಭಾಳ ದಣಿದಿದೆ. ವೀಕ್ಷಕರೆದುರಿಗೆ ಹಂಚಿಕೊಳ್ಳುವಂಥ ಮಾನಸಿಕ ಬಳಲಿಕೆ ಯಾವುದಾದ್ರೂ ಇದೆಯಾ ಸರ್? ಏನಿಲ್ಲ, ಏನು ಬೇಕಾದ್ರೂ ಕೇಳಿ, ಯಾವ ಉತ್ತರ ಕೊಡಬೇಕೋ ನಾನು ಭಾಳ ಪ್ರಾಮಾಣಿಕವಾಗಿ ಹೃದಯ ಬಿಚ್ಚಿ ಮಾತಾಡ್ತೀನಿ. ಮೈತ್ರಿ ಧರ್ಮ ಪಾಲನೆ ಅದೇ ತಮ್ಮನ್ನು ಸುಸ್ತು ಮಾಡ್ತಾ ಇದೆ ತುಂಬ ಅಂತ. ಅದೇ ನನ್ನೇನು ಸುಸ್ತೇನು ಮಾಡ್ತಾಯಿಲ್ಲ, ಅದನ್ನು ಒಪ್ಕೊಂಡಿದ್ದೇವೆ. ಕಷ್ಟ ಸುಖ ಎರಡೂ ಇದ್ದೇ ಇರ್ತದೆ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ಇದ್ರ ಬಗ್ಗೆ ನಂಬಿಕೆ ಇಟ್ಟಿರೋ ನಾನು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾಲಿಗೆ ಈ ಮೈತ್ರಿ ಒಳ್ಳೆಯದ? ದೇಶಕ್ಕೆ ಒಳ್ಳೆಯದು. ಓಕೆ, ಯಾವ ಥರ? ನಾವು ಚುನಾವಣೆಯಲ್ಲಿ ಸೋತಿದ್ದೇವೆ. ನಾವು 120 ಸೀಟ್ ಬರ್ತೀವಿ ಅಂತೇಳಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಾವು ನಿರೀಕ್ಷೆ ಮಾಡಿದ್ದು. ಜನ ನಮ್ಮನ್ನು ಒಪ್ಪಲಿಲ್ಲ, 80ಕ್ಕೆ ತಂದು ನಿಲ್ಲಿಸಿದ್ರು. ಜನತಾದಳದವರು ನಾವೇ ಸರ್ಕಾರ ರಚನೆ ಮಾಡ್ತೀವಿ ಅಂತೇಳಿ ಅವರು ಭಾಳ ಹೋರಾಟ ಮಾಡಿದ್ರು, ಅವ್ರನ್ನೂ ಒಪ್ಪಲಿಲ್ಲ. BJPಯವರು ಎಲ್ಲ ಪ್ರಯೋಗನೂ ಮಾಡಿದ್ರು, ಅವನು 104 ತಂದು ನಿಲ್ಲಿಸಿದ್ರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 49-0 51-100. 113 ಮ್ಯಾಜಿಕ್ ಫಿಗರ್ ಅವ್ರ ಕೈಲಿ ಆಗಲಿಲ್ಲ. ಎರಡು ಪಕ್ಷಗಳು ಸೇರಿ BJPನ ದೂರ ಇಡಬೇಕು ಅಂತೇಳಿ ನಾವೇ ಅವ್ರಿಗೆ ಅನ್ಕಂಡೀಷನ್ ಸಪೋರ್ಟ್ ವ್ಯಕ್ತಪಡಿಸ್ತೇವೆ. ಅದಕ್ಕೆ ಅವ್ರು ಒಪ್ಕೊಂಡ್ರು. ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಭಾಳ ಅದೃಷ್ಟವಂತರು. ಅವ್ರಿಗೊಂದು ಅವಕಾಶ ಸಿಕ್ಕಿದೆ. ಅವ್ರು ರಾಜ್ಯ ಮಾಡ್ತಾಯಿದ್ದಾರೆ. ಅವ್ರ ಜೊತೆಲಿ ನಾವು ಸರ್ಕಾರ ರಚನೆ ಮಾಡಿದ್ದೇವೆ. ಇದನ್ನು ಇಡೀ ದೇಶದ ನಾಯಕರುಗಳೆಲ್ಲ ಬಂದು ಸ್ಟ್ಯಾಂಪ್ ಹಾಕಿದ್ದಾರೆ. ಓಕೆ. ಇಡೀ ದೇಶದಲ್ಲಿ ಇದೊಂದು ಮೈತ್ರಿಯ ಎರ ಆಫ್ ಕೊಲ್ಯೂಷನ್. ಇದನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಈ ಅಷ್ಟು ಬರ್ಡನ್ ನಿಮ್ಮ ಮೇಲೆ ಯಾಕೆ ಸರ್, ಮೈತ್ರಿ ಧರ್ಮ ಪಾಲನೆಯದ್ದು? ನೀವು ಆಡಿದ ಮಾತುಗಳನ್ನು ಉಳಿದ ಕಾಂಗ್ರೆಸ್ ಮುಖಂಡರು ಒಪ್ಕೊಂಡು ಬಿಟ್ಟಿದ್ರೆ ಸರ್ಕಾರ ಇನ್ನಷ್ಟು ಸುಗಮವಾಗಿ ಸಾಗ್ತಾ ಇದೆ. ಯಾರು ಒಪ್ಕೊಳ್ತಾರೋ ಬಿಡ್ತಾರೋ. ಸಿದ್ದರಾಮಯ್ಯನವರು ನಮ್ಮ CLP ನಾಯಕರು. ಅವ್ರನ್ನ CLP ನಾಯಕರಂತ ನಾವು ಆಯ್ಕೆ ಮಾಡಿದ್ವು. ಬೇಕಾದಷ್ಟು ವಾದ ವಿವಾದ ಆಯಿತು, ಕೊಡೋಕ್ಕಾಗಲ್ಲ, ಅವ್ರು ಸೀಟ್ ಸೋತಿದ್ದಾರೆ ಅಂತ ನಾವುಗಳೇ ಸೂಚಿಸ್ತೋ. ನಾನು, ಪರಮೇಶ್ವರರು, ಕೆಲವು ಮುಖಂಡಗಳು, ಇಲ್ಲ ಅವರೇ CLP ನಾಯಕರಾಗಿರಲಿ ಅಂತೇಳಿ. ಅವರೇ ಲೆಟ್ರ್ ಎತ್ಕೊಂಡೋಗಿ ಈ ಕುಮಾರಸ್ವಾಮಿಯವ್ರ ನೇತೃತ್ವದ ಸರ್ಕಾರ ರಚನೆ ಆಗಬೇಕು ಅಂತೇಳಿ ಗವರ್ನರ್ ಕೊಟ್ಟರು. ನಮ್ಮ ಲೀಡ್ರ್, ಶಾಸಕಾಂಗ ಪಕ್ಷದ ನಾಯಕರು, ಅವರಿಂದ ನಾವು ಬಾಲ ಇದ್ದಂಗೆ ಹೋಗಿ ಕೊಟ್ಟಿದ್ದೇವೆ. ನಮ್ಮ ಡ್ಯೂಟಿ ನಾವು ಮಾಡ್ತಾಯಿದ್ದೀವಿ ಅಷ್ಟೇ. ಪೊಲಿಟಿಕ್ಸ್ ಅಂದರೆ ಎಂಥ ಅನ್ಸರ್ಟನ್ ಫೀಲ್ಡ್ ಅಂತ ಅನಿಸೋದಿಲ್ವಾ ಸರ್? 1 ವರ್ಷದ ಹಿಂದೆ ನೀವು ದೇವೇಗೌಡರ ಕುಟುಂಬದವರು ಒಂದೇ ವೇದಿಕೆಯ ಮೇಲೆ ನಿಂತು ಒಬ್ಬೇ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡ್ತೀರಿ ಅಂತ ಯಾರು ಕನಸು ಮನಸ್ಸಿನಲ್ಲಾದರೂ ಅಂದ್ಕೊಂಡಿದ್ದಾರೆ? ನಾನು ಅಂದ್ಕೊಂಡಿರಲಿಲ್ಲ. ಬಟ್ ಇಟ್ ಈಸ್ ಎ ಆರ್ಟ್ ಆಫ್ ಪಾಸಿಬಿಲಿಟಿ. ಪಾಲಿಟಿಕ್ಸ್ ಈಸ್ ಎನ್ ಆರ್ಟ್ ಆಫ್ ಪಾಸಿಬಿಲಿಟಿ. ರಾಜಕೀಯದಲ್ಲಿ ಏನು ಬೇಕಾದ್ರೂ ಆಗ್ಬೋದಾಗಿತ್ತು. ಒಂದು ಕಾಲದಲ್ಲಿ ಧರ್ಮಸಿಂಗ್ ಅವರು ಸರ್ಕಾರ ರಚನೆ ಮಾಡಿದಾಗ ನಾನು ಎಷ್ಟೋ ಜನ ಶಾಸಕಗಳನ್ನ ಕರ್ಕೊಂಡು ಬಂದವು. ನಾನು, ಕೃಷ್ಣ ಸಾಹೇಬರು. ಕೃಷ್ಣ ಅವರು ಶಿವಕುಮಾರ್ ಈ ಸರ್ಕಾರದಲ್ಲಿ ಇರಬಾರ್ದು ಅಂತೇಳಿ ಒಂದು ಕಂಡೀಷನ್ ಹಾಕಿದ್ರು. ನಾವು ದೂರ ಇದ್ದೋ. ಪಾರ್ಟಿ ಧರ್ಮನ ಅಂಥೇಳಿ ಒಪ್ಕೊಂಡು ಮನೆಯಲ್ಲಿ ನಾವೆಲ್ಲ ಸುಮ್ಮನೆ ಕೂತ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂತು. ಇವತ್ತು ಮತ್ತೆ ಅವರೇ ಕರೆದು, ಇಲ್ಲ ಬೇಕು ಶಿವಕುಮಾರ್ ಅಂಥೇಳಿ ಮಂತ್ರಿಮಂಡಲಕ್ಕೆ ತೆಗೆದುಕೊಂಡು ಸರ್ಕಾರ ರಚನೆ ನಾವು ಮಾಡಿದ್ದೀವಿ. ಇದೇ ರಾಜಕೀಯದ ಸಾಧ್ಯತೆಗಳ ಕಲೆ. ನೀವು ಬಡದಾಡ್ತಾ ಇಲ್ಲ ಯಾವುದಕ್ಕೂ ಅಂತ, ಯಾವುದು ಬರುತ್ತೋ ಅದನ್ನು ಪಡ್ಕೊಂಡು ನೀರಿನ ಜೊತೆ ಹರಿತಾ ಇದ್ದೀರಿ ಅಂತ. ನಾನು ಯಾವತ್ತೂ ಹೋರಾಟ ಮಾಡಿಕೊಂಡೇ ಬಂದವನು, ನೀರ ಜೊತೆ ಹರಿಯೋನಲ್ಲ. ಇಡೀ ನನ್ನ ಪೊಲಿಟಿಕಲ್ ಲೈಫೇ ಇಸ್ ಎ ವೆರಿ ರಿಸ್ಕಿ ಲೈಫ್, ಚಾಲೆಂಜಿಂಗ್ ಲೈಫ್.
ಯಾವತ್ತೂ ನನಗೆ ಸಣ್ಣದಾಗೆ ಸ್ಮೂತಾಗಿ ಮನೆ ಬಾಗಿಲಿಗೆ ಯಾವುದೂ ಸಿಕ್ಕಿಲ್ಲ ನನಗೆ. ಸರ್, 1 ವರ್ಷದ ಹಿಂದೆ ಈ ರಾಜ್ಯದಲ್ಲಿ ಒಕ್ಕಲಿಗರ ರಾಜಕೀಯ ನಾಯಕ ಯಾರು ಅಂದರೆ ಇಬ್ಬರ ಮಧ್ಯೆ ಕಾಂಪಿಟೇಷನ್ ನಮಗೆ ನೆನಪಾಗ್ತಾ ಇತ್ತು. ಈಗ ಆ ಪ್ರಶ್ನೆಗೆ ಉತ್ತರ ಸಿಗೋದಿಲ್ಲ. ಒಂದೇ ಸಿಂಹಾಸನದ ಮೇಲೆ ಇಬ್ಬರು ಕೂತ್ಕೊಳ್ಳೋಕ್ಕಾಗತ್ತಾ? ನಾನು ಯಾವತ್ತೂ ಒಕ್ಕಲಿಗ ನಾಯಕ ಅಂತ ಹೇಳ್ಕೊಳ್ಳಿಕ್ಕೆ ನಾನು ಅರ್ಥ ಇರಲಿಲ್ಲ. ನಾನು ಒಕ್ಕಲಿಗ ಜಾತಿ ಮೇಲೆ ಪಾಲಿಟಿಕ್ಸ್ ಮಾಡೋನೂ ಅಲ್ಲ. ಅಖಂಡ ಕರ್ನಾಟಕದ ರಾಜ್ಯದ ಬಗ್ಗೆ ನನಗೆ ನಂಬಿಕೆ ಇರೋನು. ಸೊ ನಮ್ಮ ಕಾಂಗ್ರೆಸ್ನಲ್ಲಿ ಒಬ್ಬ ಕಾಂಗ್ರೆಸ್ ನಾಯಕ ಅಂದ್ಕೊಳ್ಳೋಕ್ಕೂ ನನಗೆ ಆ ಶಕ್ತಿ ಇನ್ನೂ ಬಂದಿಲ್ಲ. ಒಬ್ಬ ಕಾಂಗ್ರೆಸ್ನ ಕಾರ್ಯಕರ್ತ ಅಂದ್ಕೊಳ್ಳೋಕ್ಕೆ ನನಗೆ ಶಕ್ತಿ ಇದೆ. ಅದನ್ನು ಭಾಳ ಹೃದಯದಿಂದ ಒಪ್ಕೊಂಡಿದ್ದೆ. ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟವನ್ನು ಬೆಂಬಲಿಸಿದ್ದು ಕೂಡ ಒಂದು ಕಾರಣವ ಹಂಗಂತ ಅನ್ಸುತ್ತಾ ನಿಮಗೆ? 3 ಸಲ ಕ್ಷಮಾಪಣೆ ಕೋರಿದ್ರಿ ನೀವು. ಜನ ತೀರ್ಪು ಮುಂದೆ ನಮ್ಮದು ನಿಮ್ಮದು ಏನು ಮಾತುಗಳಿಲ್ಲ. ಅನೇಕ ಶಾಸಕರ ಹತ್ರ ಮಾತಾಡಿದ್ದೀನಿ, ಅನೇಕ ನಾಯಕರುಗಳ ಹತ್ರ ಮಾತಾಡಿದ್ದೀನಿ, ಗೆದ್ದವ್ರ ಹತ್ರ ಮಾತಾಡಿದ್ದೀನಿ, ಸೋತವ್ರ ಹತ್ರ ಮಾತಾಡಿದ್ದೀನಿ. ಸಿದ್ದರಾಮಯ್ಯನವರು ಅನೇಕ ವೇದಿಕೆಗಳಲ್ಲಿ ಏನು ಹೇಳಿದ್ರು ಅನ್ನೋದು ಕೂಡ ನೀವು ಕೂಡ ಬಿಂಬಿಸಿದ್ದೀರಿ. ಸೊ ಅದು ಹೇಳಿದ ಮೇಲೆ ಇನ್ನು ಅರ್ಥ ಏನಿದೆ? ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ, ನಾನು ಕೂಡ ಭಾಗಿಯಾಗಿದ್ದೆ ಕ್ಯಾಬಿನೆಟಲ್ಲಿ. ನನ್ನ ಅಭಿಪ್ರಾಯ ಕೂಡ ತಿಳಿಸಿದ್ದೆ. ಕ್ಯಾಬಿನೆಟ್ ಒಪ್ಪಾರೆ ಒಂದು ಅಭಿಪ್ರಾಯ ಬಂತು. ಓಕೆ, ಬಟ್ ಅದು ಈಲ್ಡ್ ಆಗಲಿಲ್ಲ. ಅಭಿಪ್ರಾಯಕ್ಕೆ ತಾವು ವಿರುದ್ಧ ಇದ್ರೆ ಆವಾಗಲೂ ನನ್ನ ಅಭಿಪ್ರಾಯ ನಾನು ತಿಳಿಸಿದ್ದೇನೆ. ಬಟ್ ಕ್ಯಾಬಿನೆಟಲ್ಲಿ ಏನು ತೀರ್ಮಾನ ಆಯಿತು ಅದಕ್ಕೆ ನಾನು ಬದ್ಧನಾಗಿದ್ದೇನೆ. ಓಕೆ, ಅದಾದಮೇಲೆ ನನ್ನ ವೈಯಕ್ತಿಕವಾದ ಅಭಿಪ್ರಾಯವನ್ನು, ನನ್ನ ನಿಲುವನ್ನು ನಾನು ಏನು ಹೇಳಬೇಕೋ ಆ ಜಾಗದಲ್ಲಿ ಹೇಳಿದ್ದೇನೆ. ಓಕೆ, ಎಷ್ಟು ಜನ ಒಪ್ಕೊಳ್ತಾರೋ ಬಿಡ್ತಾರೋ ಅದು ಬೇರೆ ವಿಚಾರ. ನನ್ನ ಆತ್ಮಸಾಕ್ಷಿಯ ಮಾತುಗಳನ್ನು ನುಡಿದಿದ್ದೇನೆ. ಯಾರಿಗೂ ನಾನೇನು ಮೆಚ್ಚಬೇಕಾದಿಲ್ಲ. ನನ್ನಿಂದ ಯಾರೂ ವಿಚಲಿತರಾಗಬೇಕಾಗಿಲ್ಲ. ನನ್ನಿಂದ ಯಾರು ಅದರಿಂದ ಇನ್ಫ್ಲೂಯೆನ್ಸು ಆಗಬೇಕಾದಿಲ್ಲ. ಕೆಲವರು ಖುಷಿ ಪಡೋರು ಖುಷಿ ಪಟ್ಟಿದ್ದಾರೆ, ಕೆಲವರು ದುಃಖ ಪಟ್ಟೋರು ದುಃಖ ಪಟ್ಟಿದ್ದಾರೆ. ಇಟ್ ಈಸ್ ನನ್ನ ಧರ್ಮ ಅದು. ಸರಿಗ ರಾಜಕಾರಣದಲ್ಲಿ ಧರ್ಮ ಇರಬೇಕೇ ಹೊರತು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ಅನ್ನೋದನ್ನು ನಾನು ಪ್ರತಿಪಾದನೆ ಮಾಡಿದ್ದೇನೆ. ಈಗೂ ಐ ಸ್ಟ್ಯಾಂಡ್ ಬೈ. ಲಿಂಗಾಯತ ಪ್ರತ್ಯೇಕ ಧರ್ಮದ ಬೆಂಬಲ ಕೊಟ್ಟಿದ್ದು ಸೋಲಿಗೆ ಒಂದು ಪ್ರಮುಖವಾದ ಕಾರಣ ಅಂತ ತಮಗೆ ಅನಿಸಿದೆ? ಬೇಕಾದಷ್ಟು, ಒಂದೇ ವಿಚಾರ ಅಲ್ಲ, ಬೇಕಾದಷ್ಟು ವಿಚಾರ ಇದೆ. ಈ ವೇದಿಕೆಯಲ್ಲಿ ಈ ಸಂದರ್ಭದಲ್ಲಿ ಚರ್ಚೆ ಮಾಡೋದಲ್ಲ. ಓಕೆ, ಚುನಾವಣಾ ಆದಮೇಲೆ ಎಲ್ಲ ಪಾರ್ಟಿಯವ್ರನ್ನು ಕರೀರಿ. BJP ಅಧಿಕಾರದಿಂದ ಸೋತರು, ಅವ್ರು ರಾಷ್ಟ್ರದಲ್ಲಿ ಅಧಿಕಾರ ಇದ್ಕೊಂಡು ಕೂಡ ಯಾಕೆ ಅವ್ರು ಸೋತರು, JDSನವ್ರು ಯಾಕೆ ಅವರು ಸರ್ಕಾರ ರಚನೆ ಮಾಡೋಕ್ಕಾಗಲಿಲ್ಲ, ನಾವು ಯಾಕೆ ಮಾಡೋಕ್ಕಾಗಲಿಲ್ಲ ಅಂತ ಒಂದು ವೇದಿಕೆ ಸೃಷ್ಟಿ ಮಾಡಿ ಬರೋಣ, ಅದಕ್ಕೆ ಚರ್ಚೆ ಮಾಡಿ. ಅಲ್ಲ, ಆ ಪ್ರಶ್ನೆಗೆ ಯಾಕೆ ಬಂತು ನಿಮಗೂ ಗೊತ್ತು ಸರ್. ನಿಮ್ಮದು MB ಪಾಟೀಲ್ರದ್ದು ಏನಿದು ಅಂತ? ಈಸ್ ಮೈ ಗುಡ್ ಫ್ರೆಂಡ್, ಈಸ್ ಎ ವೆರಿ ಹಂಗೆ ಹೇಳ್ತಾರೆ. ಆದರೆ ಏಕವಚನದಲ್ಲಿ ಮಾತಾಡಿದ್ರು. ಇಲ್ಲಿ ಎಲೆಕ್ಷನ್ ಟೈಮಲ್ಲಿ ಪ್ರೀತಿ ಇದ್ದ ಮೇಲೆ ಏಕವಚನದಲ್ಲಿ ಜಾಸ್ತಿ ಬರ್ತದೆ. ಪ್ರೀತಿ ಇಲ್ಲದೆ ಹೋದ್ಮೇಲೆ ಏಕವಚನ ಬರುವುದಿಲ್ಲ. ನಿಮ್ಮ ವಿಷಯ ನೀವು ನೋಡ್ಕೊಳ್ಳಿ, ನಮ್ಮ ಧರ್ಮದ ವಿಷಯಕ್ಕೆ ನೀವು ಯಾಕೆ ಕೈ ಹಾಕ್ತೀರಿ ಅನ್ನೋದನ್ನು ಮಾಧ್ಯಮದ ಎದುರುಗಡೆ ಹೇಳುವಷ್ಟು ಮಟ್ಟಿಗೆ ಇದ್ದ ಮೇಲೆ ಅದನ್ನ ಫ್ರೆಂಡ್ಶಿಪ್ ಅಂತ ಕರೆಯೋದು ಕಷ್ಟ ಆಗುತ್ತೆ. ನಮ್ಮದು ಒಂದೇ ಧರ್ಮ, ಕಾಂಗ್ರೆಸ್ ಧರ್ಮ. ನಮ್ಮದು ಯಾರು ಅರ್ಜಿ ಹಾಕ್ಕೊಂಡು ಯಾರು ಜಾತಿಗೆ ಅರ್ಜಿ ಇಂಥ ಜಾತಿಲಿ ಹುಟ್ಟಬೇಕು, ಇಂಥ ಧರ್ಮದಲ್ಲಿ ಹುಟ್ಟಬೇಕು ಅಂತ ಯಾರೂ ಅರ್ಜಿ ಹಾಕ್ಕೊಂಡಿಲ್ಲ. ಯಾರ ಧರ್ಮನೂ ಯಾರ್ದೂ ಇಲ್ಲ. ರಾಹುಲ್ ಗಾಂಧಿಯವರು ಒಂದು ದೀಕ್ಷೆ ಕೊಟ್ಟಿದ್ದಾರೆ, ರಾಷ್ಟ್ರಧ್ವಜದ ನನ್ನ ಧರ್ಮ ಅಂತ. ಆ ಧರ್ಮವನ್ನು ಪಾಲನೆ ಮಾಡೋನು ಈ DK ಶಿವಕುಮಾರ್. ಮೈತ್ರಿ ಹೆಂಗೆ ವರ್ಕ್ ಆಗ್ತಾ ಇದೆ ಈ ರಾಜ್ಯದಲ್ಲಿ ಅನ್ನೋದಕ್ಕೆ ಮಂಡ್ಯ ಉದಾಹರಣೆ ಅಲ್ವಾ? ಹಳ್ಳಿ ಜನ ವಿಭಿನ್ನವಾದಂಥ ಅಭಿಪ್ರಾಯ. ನಾವು 3 ಜನ ಸೀಟ್ನ BJP ಪಾರ್ಟಿಯಿಂದ ದಳದಿಂದ ಕರ್ಕೊಂಡು ಬಂದು ಸೀಟ್ ಕೊಟ್ಟವಲ್ಲ, ಆಗ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಹೆಂಗೆ ಒಪ್ಕೊಂಡಿರ್ಬೇಕು ಅದನ್ನು? ಶ್ರೀರಂಗಪಟ್ಟಣ ಕೊಟ್ಟು, ನಾಗಮಂಗಲ ಕೊಟ್ಟು, ನಮ್ಮ ಬೇರೆ ಬೇರೆ ಸೀಟೆಲ್ಲ ಕೊಟ್ಟವಲ್ಲ ನಾವು. ಆದರೂ ಕೂಡ ಸುಮಲತಾ ಅವರ ಪ್ರಚಾರದಲ್ಲಿ ಕಾಂಗ್ರೆಸ್ ಧ್ವಜಗಳನ್ನು ನೋಡಿದಾಗ ಏನು ಅನ್ಸುತ್ತೆ ತಮಗೆ? ಕೆಲವು ಹುಡುಗರುಗಳಿಗೆ ಕೆಲವೊಂದು ಭಾವನೆ ಮೇಲೆ ಮಾತಾಡ್ತಾರೆ. ನಾನು ಬೇಕಾದ್ರೆ 5 ನಿಮಿಷಕ್ಕೆ BJP ಒಂದಷ್ಟು ಹುಡುಗರುಗಳು ಕೇಳಿ BJP ಧ್ವಜ ಇಡಿಸ್ಬೋದು, ದಳ ಧ್ವಜನೂ ಇಡಿಸ್ಬೋದು. ಆ ಶಕ್ತಿ ನಮಗೂ ಇದೆ. ಓಕೆ, ಆ ಕೆಲಸ ಮಾಡೋಕ್ಕೆ ಹೋಗಲ್ಲ ನಾವು ಅಷ್ಟೇ. ಅಂತಿಮ ರಿಸಲ್ಟ್ ಏನಾಗುತ್ತೆ ಸರ್ ಮಂಡ್ಯದಲ್ಲಿ? ಮಂಡ್ಯದ ಅಂತಿಮ ರಿಸಲ್ಟ್ ಆ ಜನ ಪ್ರಜ್ಞಾವಂತ ಮತದಾರರು ನಮ್ಮ ಮೈತ್ರಿ ಧರ್ಮದ ಅಭ್ಯರ್ಥಿಯನ್ನು ಕಾಯ ವಾಚ ಮನಸ ಚುನಾವಣೆಯಲ್ಲಿ ಗೆಲ್ಲಿಸ್ತಾರೆ. ಓಕೆ, ರಾಷ್ಟ್ರ ರಾಜಕಾರಣದ ವಿಷಯಕ್ಕೆ ಬರೋದಾದರೆ DK ಶಿವಕುಮಾರ್ ಅವರು ಸಮಬಲದ ಹೋರಾಟ ಅನ್ನಿಸ್ತಾ ಇದೆಯಾ? ನರೇಂದ್ರ ಮೋದಿ ವರ್ಸಸ್ ರಾಹುಲ್ ಗಾಂಧಿ. ಈ ದೇಶಕ್ಕೆ ಒಂದು ಬದಲಾವಣೆ ಬೇಕು ಅಂತೇಳಿ ಜನ ಬಯಸಿದ್ದಾರೆ. ತುಂಬ ಸರ್ಕಾರ ಇತ್ತು, ನುಡಿದಂತೆ ನಡೆಯೋಕ್ಕಾಗಲಿಲ್ಲ, ಕೊಟ್ಟು ಮಾತು ಉಳಿಸ್ಕೊಳಕ್ಕಾಗಲಿಲ್ಲ. ಅದಕ್ಕೋಸ್ಕರ ಪಾಪ ಮೋದಿಯವರು 3-4 ಬಾರಿಗಾಲ ಕರ್ನಾಟಕಕ್ಕೆ ಇಲ್ಲೇನಾದ್ರು ಸಿಗ್ತದ ಅಂಥೇಳಿ ಬಂದಿದ್ದಾರೆ. ನಮ್ಮ ಹಿಂದಿ ಬೆಲ್ಟಲ್ಲಿ ದೊಡ್ಡ ಕಷ್ಟದ ಪರಿಸ್ಥಿತಿ ಇದೆ. ಓಕೆ, ಮುಖ್ಯಮಂತ್ರಿಗಳೇ ತನ್ನ ಸೀಟನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ UPಲಿ.
ರಾಜಸ್ಥಾನದ ಪರಿಸ್ಥಿತಿ ಬದಲಾವಣೆ ಆಗಿದೆ, ಮಧ್ಯಪ್ರದೇಶ್ ಛತ್ತೀಸ್ಗಢ ಪರಿಸ್ಥಿತಿ ಬದಲಾವಣೆ ಆಗಿದೆ. ಸೊ ಹಿಂದಿ ಬೆಲ್ಟಲ್ಲಿ ದೊಡ್ಡ ಕಷ್ಟವಾದ ಪರಿಸ್ಥಿತಿ ಇದೆ. ಸೊ ಈ ದೇಶದಲ್ಲಿ ಒಂದು ಬದಲಾವಣೆ ಅನಿವಾರ್ಯ. ಕಾಂಗ್ರೆಸ್ಸಿಗೆ ಎಷ್ಟು ಸ್ಥಾನದ ನಿರೀಕ್ಷೆ ಇದೆ ತಮಗೆ? ಕಾಂಗ್ರೆಸ್ ನನ್ನ ನಂಬರ್ ಈಗ ಸದ್ಯಕ್ಕೆ ನಾನು ಹೋಗೋದಿಲ್ಲ. ಎಲೆಕ್ಷನ್ಸ್ ಎಲ್ಲ ಮುಗೀಲಿ, ಓಕೆ, ರಿಸಲ್ಟ್ ಬರೋಕ್ಕಿಂತ ಮುಂಚಿತವಾಗಿ ನಾನು ಕರೀರಿ ಮತ್ತು ಚರ್ಚೆ ಮಾಡಲಿಕ್ಕೆ ನಾನು ಸಿದ್ಧಿದ್ದೇನೆ. ಸರ್ ರಾಜ್ಯದಲ್ಲಿ ಸರ್ 28 ಸ್ಥಾನದ ಪೈಕಿ ಮೈತ್ರಿಗೆ ಎಷ್ಟಾಗುತ್ತೆ? BJP ಸಿಂಗಲ್ ಡಿಜಿಟ್ ಆಗ್ತದೆ. ಸಿಂಗಲ್ ಡಿಜಿಟ್ ಆದರೆ ನಿಮ್ಮ ಪ್ರಕಾರ 20 ಕ್ರಾಸ್ ಆಗ್ತೀರಿ? ಸಿಂಗಲ್ ಡಿಜಿಟ್ ಅಷ್ಟೇ BJP. ಯಾವ ಕಾನ್ಫಿಡೆನ್ಸ್, ಏನು ಕಾನ್ಫಿಡೆನ್ಸ್ ಕೊಡ್ತಾ ಇದೆ ನಿಮಗೆ ಇಷ್ಟು? ನನ್ನ ರಾಜಕೀಯದ ಅನುಭವ, ನನ್ನ ಲೆಕ್ಕಾಚಾರ, ಸೀಟ್ ಹಂಚಿಕೆ, ಓಕೆ, ಇವೆಲ್ಲ ಕೂಡ ಇದೆ. ಓಕೆ, ಎಲ್ಲಿ ಪ್ಲಸ್ ಆಗುತ್ತೆ, ಎಲ್ಲಿ ಮೈನಸ್ ಆಗುತ್ತೆ, ಏನಾದ್ರು ಲೆಕ್ಕಾಚಾರ ಹಾಕಿದ್ದೀರಾ ರಾಜ್ಯದಲ್ಲಿ? ಈಗ ನಾನು ಇಂಡಿವಿಜುವಲಾಗಿ ಯಾವ ಕಾನ್ಸ್ಟಿಟ್ಯೂನ್ಸಿ ಯಾವ ಕ್ಯಾಂಡಿಡೇಟ್ನ ನಾನು ವೀಕು ಮಾಡೋಕ್ಕೆ ಇಷ್ಟ ಇಲ್ಲ, ನಾನು ಸ್ಟ್ರಾಂಗು ಮಾಡೋಕ್ಕೆ ಇಷ್ಟ ಇಲ್ಲ. ಓಕೆ, ನನ್ನ ಒಂದು ಮಾತಿನಲ್ಲಿ ಕೆಲವು ಕಾನ್ಸ್ಟಿಟ್ಯೂನ್ಸಿ ವೀಕ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಓಕೆ. ತುಮಕೂರಿನಲ್ಲಿ ದೇವೇಗೌಡರು ಒಂದು ಬಂಡಾಯವನ್ನು ಎದುರಿಸಿದ್ರು, ತಣ್ಣಗಾದಾಗ ಅನ್ನಿಸ್ತಾ ಇದೆ, ಸರಳವಾಗಿ ದಾಟುತ್ತಾ ಅವರ ಹಡಗು. ಈ ರಾಜ್ಯದಲ್ಲಿ ಎಲ್ಲರಿಗಿನ್ನ ಜಾಸ್ತಿ ಅನುಭವ ದೇವೇಗೌಡರಿಗಿದೆ. ಎಸ್, ಛಲಗಾರರು, ಹೋರಾಟಗಾರರು, ಅವೆಲ್ಲ ಭಾಳ ಚೆನ್ನಾಗಿ ಚೆಸ್ಗೆ ಮಾಡೋಷ್ಟಕ್ಕೆ ದೇವೇಗೌಡರು ಗೊತ್ತಿದೆ. DK ಶಿವಕುಮಾರ್ ಅವರೇ, IT ಕೇಸ್ಗಳು ಎಲ್ಲಿಗೆ ಬಂತು? IT ಕೇಸ್ ದಿನ ನೋಡ್ತಾ ಇದ್ದೀರಲ್ಲ, IT ಆಫೀಸರ್ಸ್ ಕೇಳಿದ್ರೆ ಹೇಳ್ತಾರೆ ಅವರು. ಸಾಕು ಅನ್ಸಲ್ವಾ ಸರಿ? ನಾನು ಬಿಚ್ಚಿ 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 ಹೇಳಕ್ಕೆ ಹೋದರೆ ಇನ್ನು ಎಲ್ಲೆಲ್ಲಿ ಜನ ಏನೇನು ಮಾತಾಡೋಕ್ಕೆ ಶುರು ಮಾಡ್ತಾರೋ. ಈಗಲ್ದೆ ಯಾವಾಗ ಹೇಳ್ತೀರಿ? ಅನುಭವಿಸ್ತಾ ಇರೋನು ಗೊತ್ತು ನಾವು. ಅಲ್ಲಿ ಈಗಲ್ದೆ ಯಾವಾಗ ಹೇಳ್ತೀರಿ ಸರ್? ಅನೇಕ ವಿಚಾರಗಳು ಕೋರ್ಟಲ್ಲಿದೆ. ನನ್ನ ಮಾತಿನಿಂದ ಕೋರ್ಟ್ಗೆ ಇನ್ಫ್ಲುಯೆನ್ಸ್ ಆಗಬಾರ್ದು. ಅಧಿಕಾರಿಗಳು ಭಾಳ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. IT ಅಧಿಕಾರಿಗಳು ಅವ್ರಿಗೂ ಭಾಳ ಒತ್ತಡದಲ್ಲಿದ್ದಾರೆ. ನನಗದು ಅರಿವಿದೆ. ಓಕೆ, ಸೊ ಯಾರಿಗೂ ಎಫೆಕ್ಟ್ ಆಗಬಾರ್ದು. ಸರ್ ಯಾರ ಒತ್ತಡ, ಯಾವ ಒತ್ತಡ? ಅದನ್ನ ಈಗ ಸದ್ಯಕ್ಕೆ ನಾನು ಅದನ್ನು ಚರ್ಚೆ ಮಾಡೋಕ್ಕೆ ಸರ್ ಇದಕ್ಕಿಂತಲೂ ಗಂಭೀರವಾದ ವಿಷಯ ಹೇಳಿದ್ದೀರಿ ನೀವು. IT ವಿಚಾರಣೆಗೆ ಹೋದಾಗ BJPಗೆ ಜಾಯ್ನ್ ಆಗು ಅಂತ ಹೇಳಿದ್ರು, ನನಗೆ ಒತ್ತಡ ಹಾಕಿದ್ರು ಅನ್ನೋ ಅಷ್ಟು ಗಂಭೀರವಾದ ವಿಷಯಗಳನ್ನು ಹೇಳಿದ್ದೀರಿ. ಅದು ಅವ್ರನ್ನೇ ಕೇಳಿ ಹೇಳ್ತಾರೆ, BJP ಲೀಡರ್ಸ್ ಕೇಳಿ ಹೇಳ್ತಾರೆ. ಬೆಂಗಳೂರು, ಮಂಡ್ಯ, ಹಾಸನ, ಮೈಸೂರುಗಳಲ್ಲಿ ನಡೆದಂಥ IT ದಾಳಿ ನಂತರ ನೀವು ಪ್ರತಿಭಟನೆ ಕೂಡ ನಡೆಸಿದ್ರಿ. ನಾವು ಪ್ರತಿಭಟನೆ ಮಾಡಲಿಲ್ಲ. IT ಆಫೀಸರ್ಸ್ ಹತ್ರಕ್ಕೆ ಹೋಗಿ ಒನ್ ಸೈಡೆಡ್ ನಡೀತಾ ಇದೆ, ಇದು ಸರಿ ಇಲ್ಲ ಅಂತೇಳಿ ನಾವು ಅಲ್ಲಿಗೆ ಭೇಟಿ ಮಾಡೋಕ್ಕೆ ನಾವು ಹೋದೋ ಅಷ್ಟೇ. ಓಕೆ, ಪ್ರತಿಭಟನೆ ಮಾಡೋಕ್ಕೆ ಹೋಗಿತ್ತು ಅಂದರೆ ಜನ ದಂಗೆ ಹೇಳೋದಕ್ಕೆ ಹೊರಟ್ಬಿಟ್ಟಿದ್ರು. ಈ ರೀತಿ ಆಗ್ತಾಯಿದೆ ಅಂತ ಎಲೆಕ್ಷನ್ ಟೈಮಲ್ಲಿ ಎಮೋಷನ್ಸ್ ಮೇಲೆ. ನಾವು ಅಲ್ಲಿ ಆಫೀಸರ್ಸ್ನ ಮೀಟ್ ಮಾಡಿಬಿಟ್ಟು ಇದು ಸರಿಯಿಲ್ಲ ಅಂತೇಳಿ 2 ಪಾರ್ಟಿಯವರು ಹೋಗಬೇಕು ಅಂತ ಪ್ರಯತ್ನ ಮಾಡಿದವು. ಅಲ್ಲಿಗೆಲ್ಲ ಗೇಟೆಲ್ಲ ಲಾಕ್ ಆಗಿತ್ತು, ಒಳಗಡೆ ಬಿಡಲಿಲ್ಲ. ಸೊ ಅವ್ರಿಗೆಲ್ಲ ನಮ್ಮ ಕಾರ್ಯಕರ್ತರಿಗೆ ಬೇರೆಯವ್ರಿಗೆಲ್ಲ ಸ್ವಲ್ಪ ಧೈರ್ಯ ಹೇಳಿ, ಇಲ್ಲ ನಡೀರಪ್ಪ ಇವ್ರು ಮಾಡ್ತಾರೆ ಸರಿಯಿಲ್ಲ, ನಾವು ಬೇರೆ ಮಾತಾಡ್ತೀವಿ ಅಂತ ಹೇಳಿದ್ರು. ಹಿಂದೆ ಎಲ್ಲ ಹೇಳಿದ್ದು ಅವ್ರಿಗೆ, ಇಂಥೆಲ್ಲ ಆಪ್ರೇಷನ್ ಲೋಟಸಲ್ಲಿ ಕೋಟಿಗಟ್ಟಲೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ. ಪಾಪ ನಮ್ಮ ಶಿವಳ್ಳಿನೇ ಬಂದು ಹೇಳಿದ, ಸತ್ತೋರ್ ಶಿವಳ್ಳಿ, ಅಣ್ಣ ನನಗೆ 30 ಕೋಟಿ 20 ಕೋಟಿ ಎಲ್ಲ ಆಫರ್ ಮಾಡೋದು ಅಂತ ಬಂದು ಹೇಳಿದ್ದ. ಅವೆಲ್ಲ ರೈಟಿಂಗಲ್ಲೇ ನಮ್ಮ ಅಧ್ಯಕ್ಷರು ಹೋಗಿ ಕೊಟ್ಟಿದ್ರು. ಏನು ಆ್ಯಕ್ಷನೂ ನಡೀಲಿಲ್ಲ. ಇವನ್ನೆಲ್ಲ ಮಾತಾಡೋಣ ಅಂತ ಅಷ್ಟು ಹೋಗಿದ್ದು. ಸೊ ಅವ್ರು ನಮಗೆ ಗೇಟಲ್ಲಿ ಅದನ್ನು ನಿಲ್ಲಿಸಿದ್ರು. ಓಕೆ, ಸೊ ಹೊರಗಡೆ ನಿಂತ್ಕೊಂಡು ಪ್ರತಿಭಟನೆ ಅಲ್ಲ ಅದು, ಹೋಗಲೇ ಇಲ್ಲ, ನಾವು ಹೊರಗಡೆ ಹೋಗೇ ಬಿಡಲಿಲ್ಲ. ಸರ್ ಮುಖ್ಯಮಂತ್ರಿಗಳು 8 ತಾಸು ಮುಂಚೆನೇ ಹೇಳಿದ್ರು ನಾಳೆ ಬೆಳಗ್ಗೆ IT ರೇಡ್ ಆಗುತ್ತೆ ಅಂತ. 8 ತಾಸು ಮೊದಲೇ ಹೇಳಿದ ಮೇಲೂ ಒಂದೇ ಬ್ಯಾಂಕಿನ ಲಾಕರ್ನಲ್ಲಿ 6 ಕೋಟಿ ರೂಪಾಯಿ ಸಿಗುತ್ತೆ, ಇನ್ನೊಂದು ಕಡೆ ಕೋಟಿಗಟ್ಟಲೆ ದುಡ್ಡು ಒಂದೇ ಮನೇಲಿ ಸಿಗುತ್ತೆ. ಹಾಗಾದರೆ IT ಅಧಿಕಾರಿಗಳು ಏನೂ ಮಾಹಿತಿ ಇಲ್ಲದೆ ದಾಳಿ ಮಾಡಿಬಿಟ್ರು ಅನ್ಸುತ್ತಾ ನಿಮಗೆ? ನನಗೆ ಗೊತ್ತಿಲ್ಲ, ಅದು ಅವ್ರು ಕೇಳಬೇಕು. ಅವ್ರ ಇಂಟರ್ನಲ್ ಸೀಕ್ರೆಸಿ ನನಗೆ ಗೊತ್ತಾಗಲ್ಲ. ಅಲ್ಲಲ್ಲ ಸರ್, ನಾನು ಹೆಂಗೆ ವಿಷಯ ಹೊರಗೆ ಬಂತು ಅಂತ ಕೇಳ್ತಾ ಇಲ್ಲ. 8 ತಾಸು ಮುಂಚೆನೇ ಹೇಳಿದ್ರು ಕೂಡ ಅಷ್ಟು ದುಡ್ಡು ಸಿಗುತ್ತೆ ಅನ್ನೋದಾದರೆ ನನಗೆ ಯಾರು ದುಡ್ಡು ಏನು ಅಂತ ಯಾರು ಗೊತ್ತು? ಓಕೆ, ಪೇಪರಲ್ಲಿ ಏನೇನೋ ನೋಡ್ತಾ ಇದೀವಿ ನಮಗೆ. ಯಾಕೆಂದರೆ ಸೀಕ್ರೆಸಿ ಅವರು ಮೇಂಟೈನ್ ಮಾಡಬೇಕಾಯ್ತದೆ, ನಾವು ಮೇಂಟೈನ್ ಮಾಡಬೇಕಾಯ್ತದೆ. ಓಕೆ, ನಮಗೆ ನಾನೀಗ ನನ್ನ ಮನೇಲಿ ಏನಾಯಿತು ಅಂತ ನಾನು ಐ ಕಾಂಟ್ ರಿಲೀವ್ ಇಟ್. ಯಾರ ಮನೇಲಿ ಏನಾಯಿತು ರಿಲೀವ್ ಮಾಡಿಲ್ಲ, ಅವರು ಮಾಡೋಕ್ಕೆ ಬರೋದಿಲ್ಲ. ಸರ್ ರಾಜಕೀಯ ಪ್ರೇರಿತ ದಾಳಿ IT ದಾಳಿ ಅಂತ ಹೇಳ್ತೀರಿ. ರಾಜ್ಯ ಸರ್ಕಾರ ತೆಗೆದುಕೊಂಡು ನೀವು ಅದನ್ನು ರಿಲೀಸ್ ಮಾಡಿ, ಓಕೆ, ದಿ ಎಂಟೈರ್ IT ಪ್ರೊಸೀಡಿಂಗ್ಸ್ ವಿಲ್ ಬಿ ಫೇಲ್ಡ್. ತಮ್ಮ ಹತ್ರನೂ ಲೋಕಾಯುಕ್ತ ಇದೆ, ACB ಇದೆ, ಪೊಲೀಸ್ ಸಿಸ್ಟಮ್ ಇದೆ. ವೈ ಡೋಂಟ್ ಯು ಡೂ ಇಟ್? ಅಡ್ಮಿನಿಸ್ಟ್ರೇಷನ್ ಅದು ನನ್ನ ಹತ್ರ ಇದ್ದರೆ ನಾನು ಮಾತಾಡ್ತಿದ್ದೆ. ಅಲ್ಲ, ರಾಜ್ಯ ಸರ್ಕಾರ ನಾನು ಒಟ್ಟಾರೆಯಾಗಿ ಹೇಳ್ತಾ ಇದ್ದೀನಿ, ಸರ್ಕಾರದ ಭಾಗ ತಾವು. ACB ಚೀಫ್ ಮಿನಿಸ್ಟರ್ ಹತ್ರ ಇದೆ. ಇಟ್ ಈಸ್ ಸೀಕ್ರೆಸಿ ವಿಚ್ ವಿ ಶುಡ್ ನಾಟ್ ರಿಲೀವ್ ಆನ್ ಇಟ್. ಸಹೋದರ ಎಲೆಕ್ಷನ್ ಹೆಂಗೆ ನಡೀತಾ ಇದೆ? ಏನೇಳಿ DK ಸುರೇಶ್ ಅವರ ಎಲೆಕ್ಷನ್ ಆಗಿ ಇನ್ನೂ ಹೋಗಿಲ್ಲ. ಒಂದಿನ ಮಾತ್ರ ಇಲ್ಲ, 1-2 ಅವರ್ ಹೋಗಿದ್ದೆ. ಓಕೆ, ಇವತ್ತು 1-2 ಅವರ್ ಹೋಗ್ತೀನಿ. ಸರ್ ದೇವೇಗೌಡರು, ಸಿದ್ದರಾಮಯ್ಯನವರು ಅಂತಿಮವಾಗಿ ಒಂದೇ ವೇದಿಕೆ ಮೇಲೆ ಬಂದು ಪ್ರಚಾರವನ್ನು ಮಾಡಿದರು. ವರ್ಕೌಟ್ ಆಗುತ್ತೆ, ಜನರಿಗೆ ರೀಚ್ ಆಗುತ್ತೆ ಅದು ಅಂತ ಅನ್ಸುತ್ತಾ ತಮಗೆ? ಜನ ಒಪ್ತಾ ಇದ್ದಾರಲ್ಲ, ಖಂಡಿತ ವರ್ಕೌಟ್ ಆಗ್ತದೆ. ಜನ ಬಯಸಿದ್ದಾರೆ, ಹೋಗಬೇಕು ಅಂತ. 2 ಪಕ್ಷಗಳು, 2 ನಾಯಕರುಗಳು ತೀರ್ಮಾನ ಮಾಡ್ಕೊಂಡಿದ್ದಾರೆ. 2 ಹೋಗ್ತಾ ಇದ್ದಾರೆ. DK ಶಿವಕುಮಾರ್ ಅವರ ಜೊತೆ ಮಾತು ಮುಂದುವರಿಸ್ತೀನಿ ಒಂದು ಸಣ್ಣ ಬ್ರೇಕ್ ಆದಮೇಲೆ.
23ರ ನಂತರ ರಾಜ್ಯ ಸರ್ಕಾರ ಉಳಿಯೋದಿಲ್ಲ ಅಂಥದ್ದೊಂದು ವಿಶ್ಲೇಷಣೆ ಕೇಳಿಬರುತ್ತೆ. ಪಾರ್ಲಿಮೆಂಟ್ ಎಲೆಕ್ಷನ್ ರಿಸಲ್ಟ್ ಬಂದ ದಿವಸ ಮೈತ್ರಿ ಸರ್ಕಾರದ ಕಥೆನೂ ಮುಗೀತು ಅಂತ. ಇಲ್ಲ, ಎಲೆಕ್ಷನ್ ಸರ್ಕಾರ ಅಷ್ಟೇ ಆದ ಗಂಟೆಲೇ ಈ ಮಾತು ಬರ್ತಾ ಇದೆ. ಇನ್ನು 5 ವರ್ಷ ಈ ಮಾತು ಇದ್ದೇ ಇರ್ತದೆ. ಓಕೆ. ಸೊ ಪಾರ್ಲಿಮೆಂಟ್ ಎಲೆಕ್ಷನ್ ರಿಸಲ್ಟ್ ಕರ್ನಾಟಕದಲ್ಲಿ ಏನೇ ಹೆಚ್ಚು ಕಡಿಮೆ ಆದರೂ ಮೈತ್ರಿ ಸರ್ಕಾರದ ಮೇಲೆ ಯಾವ ಪರಿಣಾಮವನ್ನು ಯಾವ ಬೀರೋದು? ಹೆಚ್ಚು ಕಮ್ಮಿನೂ ಆಗೋದಿಲ್ಲ. 20 ಸೀಟ್ ಮೇಲೆ ಕಾಂಗ್ರೆಸ್ ಬರ್ತದೆ. BJPಯವರು ಯಡಿಯೂರಪ್ಪನಿಗೆ ರೆಸ್ಟ್ ಕೊಡ್ತಾರೆ. ಅದ್ವಾನಿಗೆ ರೆಸ್ಟ್ ಕೊಟ್ಟಿದ್ದಾರೆ, ಮುರಳಿ ಮನೋಜ್ ರೆಸ್ಟ್ ಕೊಟ್ಟಿದ್ದಾರೆ, ಮಹಾಜನ ಹೆಣ್ಮಗಳಿಗೆ ರೆಸ್ಟ್ ಕೊಟ್ಟಿದ್ದಾರೆ, ಎಲ್ಲರಿಗೂ ರೆಸ್ಟ್ ಕೊಟ್ಟಿದ್ದಾರೆ, ಇವ್ರಿಗೂ ರೆಸ್ಟ್ ಕೊಟ್ಟಿದ್ದಾರೆ. ಮೋದಿ ರ್ಯಾಲಿಗಳ ಬಗ್ಗೆ ಏನು ಹೇಳ್ತೀರಿ ಸರ್? ಜನ ದೊಡ್ಡ ಮಟ್ಟದಲ್ಲಿ ಬರ್ತಾ ಇದ್ದಾರೆ, ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ನಂಗೆ ಟಿ ವಿಲಿ ನೋಡೋಕ್ಕೆ ನಂಗೆ ಟೈಮೇ ಸಿಕ್ಕಿಲ್ಲ. ಜನರ ಮೇಲೆ ಪರಿಣಾಮ ಏನಾದ್ರು ಆಗಬಹುದು ಅಂತ ಅನ್ಸುತ್ತಾ? ಅವರ ಭಾಷಣಗಳು ನುಡಿದಂತೆ ನಡೆಯೋಕ್ಕೆ ಆಗಲಿಲ್ವಲ್ಲ. ಮೋದಿಯವರು ಕೊಟ್ಟು ಮಾತು ಉಳಿಸ್ಕೊಳಕ್ಕಾಗಲಿಲ್ವಲ್ಲ. ಇದು ಬಸವಣ್ಣ ನಾಡಿದು. ಏನಾದ್ರು ಮಾತು ಕೊಟ್ಟರೆ ನಾವು ಉಳಿಸ್ಕೊಳ್ಬೇಕು, ಸತ್ಯ ಹೇಳಬೇಕು. ಹಿಂದೆ ಏನು ಹೇಳಿದ್ರು? ಅಚ್ಚೇ ದಿನ ಈಗ ಅಂತಂದರು. ಯಾರಿಗೆ ಅಚ್ಚೇ ದಿನ ನಿಮ್ಗೆ ಬಂದಿದ್ಯಾ? ರೈತನಿಗೆ ಬಂದಿದ್ಯಾ? ಪಾಪ ಅವನು ಯಾರೋ ನಮ್ಮ ಆಶ್ರಯ ಮನೆ ಕಟ್ಕೋಬೇಕು ಅಂತಿದ್ದ. ನಾನು ಅದನ್ನು ಕೇಳಿದೆ, ಯಾಕೋ ಕಟ್ಟಲಿಲ್ಲ ಏನು ಅಂತ. ಅಣ್ಣ ನಾನು 400 ರೂಪಾಯಿ ಆಗ್ಬಿಟ್ಟಿದೆ ಸಿಮೆಂಟ್ ಅಂತಂದ. ಕಬ್ಬಣ 50,000 ರೂಪಾಯಿ ಹೋಗಿದೆ ಅಂತಂದ. ಪಾಪ ಎಲ್ಲಿ ಅಚ್ಚೇ ದಿನ? ಪಾಪ ಬಡವ ಮನೆ ಕಟ್ಕೊಳೋಂಗೆ ನಾವು ಸರ್ಕಾರದಿಂದ ಅದೆಷ್ಟೋ ಸ್ವಲ್ಪ ಸಣ್ಣ ದುಡ್ಡು ಕೊಡ್ತೀವಿ ನಾವು. ಅಚ್ಚೇ ದಿನ ಎಲ್ಲಿ ಬಂತು? ವರ್ತಕರು ಸುಮಾರು ಜನ ನನ್ನ ಫ್ರೆಂಡ್ಸ್ ಇದ್ದಾರೆ, ಎಲ್ಲ ಸಣ್ಣ ಸಣ್ಣ ಬಿಸ್ನೆಸ್ ಮ್ಯಾನ್, ಅಂಗಡಿಯವರು, ಅವರೆಲ್ಲ ಎಲ್ಲರೂ ಪಾಪ ನರಳ್ತಾ ಇದ್ದಾರೆ. ಅಚ್ಚೇ ದಿನ ಅವನಿಗೂ ಇಲ್ಲ. ಓಲಿ ಕೋಟ್ಯಾಂತ ಯೂಸ್ಗೆ ಕೆಲಸ ಸಿಗ್ತದೆ ಅಂತ ಹೇಳಿದ್ರು. ಒಂದು ಬಂಡವಾಳನೂ ಬರಲಿಲ್ಲ. ಇಡೀ ದೇಶದಲ್ಲಿ ಅವ್ರ ಸರ್ಕಾರ ಇತ್ತು. ಆದರೆ ಯಾವ ರಾಜ್ಯದಲ್ಲೂ ಹೋಗಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡಲಿಲ್ಲ. ಕರ್ನಾಟಕ ರಾಜ್ಯಕ್ಕೆ ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಾಗೆ ಬಂದು ಇಲ್ಲಿ ಗ್ಲೋಬಲ್ ಇನ್ವೆಸ್ಟರ್ಸ್ಮೆಂಟ್ ಮಾಡ್ತಾರೆ. ಅಂದರೆ ಅವರ ಇರುವಂಥ 23 ರಾಜ್ಯಗಳಲ್ಲಿ ಈ ಕರ್ನಾಟಕ ರಾಜ್ಯದ ಆಡಳಿತ ಉತ್ತಮವಾಗಿದೆ. ಇಲ್ಲಿ ಒಳ್ಳೆ ಜನ ಇದ್ದಾರೆ, ಒಳ್ಳೆ ಮಾನವ ಸಂಪತ್ತಿದೆ, ಒಳ್ಳೆ ನೀರಿದೆ, ಒಳ್ಳೆ ಕರೆಂಟ್ ಇದೆ, ಒಳ್ಳೆ ಭೂಮಿ ಇದೆ ಅಂತ ಬಂದು ಕರ್ನಾಟಕದಲ್ಲಿ ಇಡೀ ದೇಶ ಮಾರ್ಕೆಟ್ ಮಾಡಲಿಕ್ಕೆ BJP ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವ ಯುವಕರಿಗೂ ಅಚ್ಚೇ ದಿನ ಬರಲಿಲ್ಲ, ಯುವಕಂಗೆ ಬರಲಿಲ್ಲ, ರೈತಂಗೆ ಬರಲಿಲ್ಲ, ವರ್ತಕಂಗೆ ಬರಲಿಲ್ಲ. ಇನ್ನು ಯಾರಿಗೆ ಅಚ್ಚೇ ದಿನ ಬಂತು? ಸರ್ಜಿಕಲ್ ಸ್ಟ್ರೈಕ್ ಮಾತ್ರ ಜಾಸ್ತಿ ಬರ್ತದೆ. ಬ್ಲ್ಯಾಕ್ ಮೇಲೆ ಇದನ್ನು ಬ್ಲ್ಯಾಕ್ ಮನಿ ಮಾಡೋದು, ಎಷ್ಟೋ ದುಡ್ಡು ಕೊಡ್ತೀವಿ ಅಂತ ಬೇರೆ ಹೇಳಿದ್ರು, ಅದೂ ಇಲ್ಲ. ಈಗ ನೀವೇನೋ ಸರ್ಜಿಕಲ್ ಸ್ಟ್ರೈಕ್ ಅಂತಾರೆ ಅಲ್ಲ ರೀ. ಯಾರು ಈ ಸರ್ಜಿಕಲ್ ಸ್ಟ್ರೈಕ್ ವಿಚಾರಕ್ಕೆ ದೇಶದ ಪಾಪ ಯೋಧರು ನಮ್ಮ ರಕ್ಷಣೆ ಮಾಡ್ತಿರೋನ ಅವ್ರ ಹೆಸರಲ್ಲಿ ಓಟ್ ಕೇಳೋಂಥ ಒಂದು ಪರಿಸ್ಥಿತಿ BJPಗೆ ಬಂತು ಅಂತಂದರೆ ಇದಕ್ಕಿನ್ನ ಅವಮಾನ ನ್ಯಾಣಕೊಳ್ಳೋದು ಬೇಡ್ರಿ. ಇದ್ರ ಬದಲು ಈ ದೇಶಕ್ಕೆ ತ್ಯಾಗ ಮಾಡಿದಂಥವ್ರನ್ನ ಹೆಸರು ತೆಗೆದುಕೊಂಡು ಪಾಪ 40 ಕುಟುಂಬಗಳು ಮತ್ತು ದೇಶಕ್ಕಾದಂಥ ಅನ್ಯಾಯದ ಮೇಲೆ ಇವ್ರು ಓಟ್ ಕೇಳ್ತೀನಿ ಅಂತಂದರೆ ಇದಕ್ಕಿನ್ನ ಮುಟ್ಟಾಳ್ತನ ಯಡಿಯೂರಪ್ಪನವ್ರದ್ದಾಗಲಿ BJPಯವ್ರದ್ದು ಇರಬಾರ್ದಾಗಿತ್ತು. ಪಾಪ VK ಸಿಂಗ್ ಏನೇ ಆಗಲಿ ಇರೋಬ್ಬ ಮಂತ್ರಿ ಪ್ರಾಮಾಣಿಕವಾಗಿ ನುಡಿದಿದ್ದಾನೆ, ಅವನಿಗೊಂದು ಸಲ್ಯೂಟ್ ಹೇಳ್ತೀನಿ ನಾನು. ಬಿಗ್ಗೆಸ್ಟ್ ಫೇಲ್ಯೂರ್ ಆಫ್ ಮೋದಿ ಗೌರ್ಮೆಂಟ್ ಯಾವ ಸೆಕ್ಟರ್ ನಿಮ್ಮ ಪ್ರಕಾರ? ನುಡಿದಂತೆ ನಡೆಯೋಕ್ಕೆ ಆಗಲಿಲ್ಲ, ಅಚ್ಚೇ ದಿನ ಕೊಡೋಕ್ಕೆ ಆಗಲಿಲ್ಲ. ಒಂದು ಸಣ್ಣ ಬ್ರೇಕ್ ಸಮಯ ಆಗಿದೆ. ಬ್ರೇಕ್ ನಂತರ DK ಶಿವಕುಮಾರ್ ಅವರ ಜೊತೆ ಮತ್ತಷ್ಟು ಮಾತು. ವರ್ಷಕ್ಕೆ 72,000 ರೂಪಾಯಿ ಬಡವರ ಅಕೌಂಟ್ಗಳಿಗೆ ಹಾಕ್ತೀವಿ ಅಂತ ಹೇಳ್ತೀರಿ. ನ್ಯಾಯ ಅನ್ನುವಂಥ ಯೋಜನೆಯನ್ನು ಘೋಷಣೆ ಮಾಡಿದ್ದೀರಿ. ಯು ಥಿಂಕ್ ಅದು ಜನರಿಗೆ ಅಪೀಲ್ ಆಗುತ್ತೆ ಅಂತ? ಅವಕಾಶ ಕೊಟ್ಟು ನೋಡಿ. 5 ಕೋಟಿ ಜನರಿಗೆ ಕೊಡ್ತೀವಿ ಅಂತ ಹೇಳಿದ್ದೇವೆ. ಕಾಂಗ್ರೆಸ್ ಪಕ್ಷ ಹೇಳಿದೆ. ಕಾಂಗ್ರೆಸ್ ಪಾರ್ಟಿ ಯಾವಾಗಲೂ ನುಡಿದಂತೆ ನಡೆದಿವೆ. ಇಟ್ ಈಸ್ ಆನ್ ಸ್ಯಾಕ್ರಿಫೈಸಸ್. ಓಕೆ. ದೇಶಕ್ಕೆ ಸೋನಿಯಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ಬೋದಾಗಿತ್ತು. ಅಬ್ದುಲ್ ಕಲಾಂ ಅವ್ರು ಕರೆದು, ಬಾಮ್ಮ ನೀನು ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗು, ನಿನಗೆ ಮೆಜಾರಿಟಿ ಇದೆ ಅಂತ ಹೇಳಿದ್ರು. ನನಗೆ ಬೇಡ, ಒಬ್ಬ ಆರ್ಥಿಕ ತಜ್ಞನ ಮಾಡ್ತೀನಿ ಅಂತೇಳಿ ಮನಮೋಹನ್ ಸಿಂಗ್ರವ್ರಿಗೆ ಮಾಡಿದ್ರು. ಸೊ ರಾಹುಲ್ ಗಾಂಧಿ ಅವ್ರಿಗೆ ಬಾ ನೀನು ಪ್ರೈಮ್ ಮಿನಿಸ್ಟರ್ ಆಗು, ಇಲ್ಲ ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಆಗು, ಇಲ್ಲ ಮಿನಿಸ್ಟರ್ ಆಗು ಅಂತ ಎಷ್ಟೋ ಜನ ಸಲಹೆ ಕೊಟ್ಟರು. ಇಲ್ಲ ಪಾರ್ಟಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಇವತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನಾನು ಈ ನ್ಯಾಯ ಯೋಜನೆಯಲ್ಲಿ ನಾನು 6,000 ರೂಪಾಯಿ ಕೊಡ್ತೀನಿ 5 ಕೋಟಿ ಜನರಿಗೆ ಅಂತ ಹೇಳಿದ್ದಾರೆ. ಒಂದು ಅವಕಾಶ ಮಾಡಿಕೊಟ್ಟು ನೋಡಿ, ಆಮೇಲೆ ಅದ್ರ ಮೇಲೆ ಮಾತಾಡೋಣ. ಸರ್, 4 ತಲೆಮಾರಿನಿಂದ ಕಾಂಗ್ರೆಸ್ ಇದನ್ನೇ ಹೇಳ್ತಾ ಇದೆ. ಈಗ ಯಾಕೆ ನಂಬಬೇಕು ಜನ? ಈ ದೇಶಕ್ಕೆ ಮೋದಿ ಹುಟ್ಟಕ್ಕಿಂತ ಮುಂಚಿತವಾಗಿ ಸ್ವಾತಂತ್ರ್ಯ ಬಂತು ರೀ. ಎಸ್, ಮೋದಿ ಹುಟ್ಟಕ್ಕಿಂತ ಮುಂಚಿತವಾಗೆಲ್ಲ ಡ್ಯಾಮ್ಗಳಾದವು ರೀ. ಈ ಮೋದಿ ರಾಜಕಾರಣ ಮಾಡೋಕ್ಕಿಂತ ಮುಂಚಿತವಾಗಿ IT-BT ಬಂತು ರೀ. ಈ ದೇಶಕ್ಕೆ ಮೋದಿ ರಾಜಕಾರಣ ಮಾಡೋಕ್ಕಿಂತ ಮುಂಚಿತವಾಗೆ ಗ್ರೀನ್ ರೆವಲ್ಯೂಷನ್ ಆಯಿತು ರೀ. ಈಗೇನು ವಸ್ತಿ ಏನೇನು ಮಾಡಿಲ್ಲ. ಈ ಮೊನ್ನೆ ತಾನೇ UPA ಸರ್ಕಾರ ಬಂದಾಗ ಫುಡ್ ಟು ರೈಟ್ ಟು ಫುಡ್, ರೈಟ್ ಟು ಎಜುಕೇಷನ್, ರೈಟ್ ಟು ಇನ್ಫಾರ್ಮೇಷನ್ ಇವೆಲ್ಲ ಕೂಡ ಸಂವಿಧಾನದ ಹಕ್ಕಿನಲ್ಲಿ ಕೊಟ್ಟಂಥದ್ದು. ಈ ಮ್ಯಾನಿಫೆಸ್ಟೋಲಿ
ಅವರು 33% ಹೆಣ್ಮಕ್ಳಿಗೆ ರಿಸರ್ವೇಷನ್ ಕೊಡ್ತೀನಿ ಅಂತ ಹೇಳಿದ್ರು. ಕಾಂಗ್ರೆಸ್ ಪಾರ್ಟಿ UPA ಇದ್ದಾಗ ರಾಜ್ಯಸಭೆಯಲ್ಲಿ ಕೊಟ್ಟರು. ತಿರ್ಗಾ ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ? ಇವ್ರಿಗೆ ಅಧಿಕಾರ ಇತ್ತಲ್ಲ, ಅಧಿಕಾರ ಇದ್ದಾಗ ಹೆಣ್ಮಕ್ಳಿಗೆ ಕೊಡಬೇಕಾಯ್ತಲ್ಲ. ದೇ ಕುಡ್ ನಾಟ್ ಡೆಲಿವರ್ ವಾಟ್ ದೇ ಪ್ರಾಮಿಸ್ಡ್. ಅಧಿಕಾರ ಇದ್ದಾಗ ಇವ್ರ ಕೈಲಿ ಮಾಡೋಕ್ಕಾಗದೆ ಹೋದಾಗ, ಅಧಿಕಾರ ಇಲ್ಲದೆ ಹೋದಾಗ ಏನು ಮಾಡ್ತಾ ಇದ್ದಾರೆ? ದೇ ಹ್ಯಾವ್ ಫೇಲ್ಡ್ ಮಿಸರಬಲಿ. ದಟ್ ಈಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು. ನುಡಿದಂತೆ ಅವ್ರ ಕೈಲಿ ನಡೆಯೋಕ್ಕಾಗಲಿಲ್ಲ. ರಾಮಂದ್ರ ವಿಚಾರ ಏನು ಮಾತಾಡ್ತಾ ಇದ್ದಾರೆ? ಪಾಪ ಯಾರು ರಾಮಂದ್ರ ಮಾಡ್ತೀನಿ ಅಂತ ರಥಯಾತ್ರೆ ಮಾಡಿದವ್ರನ್ನೆಲ್ಲ ರೆಸ್ಟ್ ತಗೊಳ್ಳಿ ಅಂತ ಹೇಳಿದ್ದಾರೆ. ರಾಮಂದ್ರ ಕಟ್ಟಬೇಡ ಅಂತ ಹೇಳಿದ್ವಾ? ಎಲ್ಲೋ ಒಂದು ಕಡೆ ಕಟ್ಬೋದಾಗಿತ್ತು ರಾಮಂದ್ರ. ಇಲ್ಲೇ ಡಿಸ್ಪ್ಯೂಟೆಡ್ ಲ್ಯಾಂಡಲ್ಲೇ ಹೋಗಿ ಇನ್ನೊಂದು ಜಾತಿ ಇನ್ನೊಂದು ಮತಕ್ಕೆ ನೋವುಂಟು ಮಾಡಿ ಅವರ ಎದೆ ಮೇಲೆ ಗಾಯ ಬಗೆದ್ಬಿಟ್ಟು ರಾಮಂದ್ರ ಕಟ್ಟಬೇಕು ಅಂತೇನಿಲ್ಲ. ರಾಮ ಕಲ್ಲಲ್ಲೂ ಇದ್ದಾನೆ, ಮಣ್ಣಲ್ಲೂ ಇದ್ದಾನೆ, ಎಲ್ಲಿ ಬೇಕಾದ್ರೂ ಮಣ್ಣಲ್ಲಿದ್ದಾನೆ ಅಂತ. ಬಸವಣ್ಣ ಏನು ಹೇಳ್ದ? ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರದಲ್ಲಿರೋವನು ದೇವರಲ್ಲ, ತೀರ್ಥಕ್ಷೇತ್ರದಲ್ಲಿರೋರು ದೇವರಲ್ಲ, ನಿನ್ನಲ್ಲೇ ಇದೆ ದೈವತ್ವ ಅಂತ. ಹಂಗೆ ರಾಮನ್ ತೋರಿಸ್ಬೇಕಾದ್ರೆ ಎಲ್ಲಿ ಬೇಕಾದ್ರೂ ರಾಮನ್ ತೋರಿಸ್ಬೋದು. BJP ಅವ್ರು ರಾಮ ಮಂದಿರ ಕಟ್ತಿಲ್ಲ, ಅವ್ರು ಕಟ್ಟಕ್ಕಾಗಲ್ಲ, ನಾವು ಕಟ್ತೀವಿ ಅಂತ ಏನೇನು ಬೇಕೋ ಮಾತಾಡಾಗೈತೆ. ಮ್ಯಾನಿಫೆಸ್ಟೋಗಳು ಈಚೆ ಬಂದಿದೆ. ನಿಮ್ಮ ಸಲಹೆ ತೆಗೆದುಕೊಂಡು ನಮ್ಮ ಲೀಡರ್ಸ್ ತಿಳಿಸ್ತೀನಿ. NDA UPAನ ಹೊರತುಪಡಿಸಿ ಮಹಾಗಠಬಂಧನ್ ಅಂತ ಒಂದಿದೆ. ಈ ದೇಶದಲ್ಲಿ ಅವರು ಕೂಡ ಬಹಳ ಓಡಾಡ್ತಾ ಇದ್ದಾರೆ, ಅಧಿಕಾರಕ್ಕೆ ಬರ್ತೀವಿ. ಇಟ್ ಈಸ್ ಎ ಟೈಮ್ ಆಫ್ ಕೊಲ್ಯೂಷನ್ ಎರಾ. ಯಾರು ಬೇಕಾದ್ರೂ ಒಂದಾಗ್ಬೋದು. ಓಕೆ. ಈಗ ತೆಲಂಗಾಣಲ್ಲಿ ಇಬ್ಬರು ಏನು ಹೇಳಿದ್ದಾರೆ? ಇಬ್ಬರು ಒಳ್ಳೆ ನಂಬರ್ ಬರ್ತದೆ ಅಂತ ಹೇಳ್ತಾರೆ. ನಾವಿಬ್ಬರು ವಿರೋಧಿಗಳು ಅಂತ ಹೇಳಿದ್ದಾರೆ. ನಮ್ಗೆ ಯಾರು ಬೆಂಬಲ ಕೊಡ್ತೀನಿ ಅವ್ರಿಗೆ ಓಟು ಬೆಂಬಲ ಕೊಡ್ತೀನಿ ಅಂತೇಳಿ ಜಗನ್ನು ಹೇಳಿದ್ದಾನೆ. ಈ ಕಡೆ ಇವರು ಹೇಳಿದ್ದಾರೆ, ಯಾರು? ಚಂದ್ರಬಾಬು ನಾಯ್ಡು ಹೇಳಿದ್ದಾರೆ. ಈ ಕಡೆ ಇವರು ಹೇಳಿದ್ದಾರೆ, TRSನವ್ರು ಹೇಳಿದ್ದಾರೆ. ಸಂಗೆ ಪಾಲಿಟಿಕ್ಸ್ ಇಟ್ ಇಸ್ ಎನ್ ಆರ್ಟ್ ಆಫ್ ಪಾಸಿಬಿಲಿಟಿ ಅಂತ ಹೇಳಿದ್ದೇನೆ. ಸೊ ಅವ್ರ ಅನುಕೂಲಕ್ಕೆ ಅವರು ನೋಡ್ತಾರೆ, ತಪ್ಪೇನಿದೆ? ಸರ್, ಈ ಸರ್ವೆಗಳನ್ನೆಲ್ಲ ನೋಡಿದಾಗ ಡಿಸ್ಕರೇಜ್ ಆಗ್ತೀರಾ? ಸೊ ನನ್ನದೇ ಆದಂಥ ಸರ್ವೆ ಇದೆ. ಆ ಸರ್ವೆಗೂ ನಮ್ಮ ಸರ್ವೆಗೂ ಭಾಳ ವ್ಯತ್ಯಾಸ ಇದೆ. ದೇಶದಾದ್ಯಂತ ಸರ್ವೆಗಳು ಹೇಳುತ್ತೆ NDA ಇನ್ನೊಂದು ಸಲ ಅಧಿಕಾರಕ್ಕೆ ಬರುತ್ತೆ, ಅವ್ರು ಹೋದಷ್ಟು ಕಳೆದ ಸಲ ಬಂದಷ್ಟು ಸಂಖ್ಯೆ ಬರೋದಿಲ್ಲ ಅಂತ. ಲೆಟ್ ಅಸ್ ಸಿ. ಸರ್ವೆ, ಜ್ಯೋತಿಷ್ಯ, ಸಂಖ್ಯಾಬಲ ಇವೆಲ್ಲ ಬೇಕಾದಷ್ಟು ತಿರುಗುಮುರುಗು ಆಗ್ತಾಯಿವೆ. DK ಶಿವಕುಮಾರ್, ತುಂಬ ಖುಷಿ ಆಯಿತು ತಮ್ಮ ಜೊತೆ ಮಾತಾಡಿದ್ದು. ವಂಡರ್ಫುಲ್ ಟಾಕಿಂಗ್ ಟು ಯು ಸರ್. ನಮಸ್ಕಾರ. ಥ್ಯಾಂಕ್ ಯು.